ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ದಿನದ ವ್ಲಾಗ್ ಆಗಿರುತ್ತೆ ಇದು. ಇನ್ನು ಗುರುವಾರ ಬೆಳಗ್ಗೆನೇ ನಾನು ಅಡುಗೆಗೆ ಬಂದುಬಿಟ್ಟು ಇವತ್ತು ಆಲೂಗೆಡ್ಡೆ ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಇತ್ತು, ಸಾಂಬಾರು ಬಿಸಿ ಮಾಡಿ ಮತ್ತು ಇವಾಗ ಚಪಾತಿ ಮತ್ತು ಪಲ್ಯ ಮತ್ತು ಸ್ವಲ್ಪ ಅನ್ನ ಕೂಡ ಇತ್ತು ನೈಟ್ದು, ಅದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಷ್ಟು ಮಾಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಆಲೂಗೆಡ್ಡೆ ಏನು ಕೂಡ ಜಾಸ್ತಿ ತಿನ್ನಲೇಬಾರ್ದು, ನನಗಲ್ಲ, ಇನ್ನು ನಮ್ಮ ಮನೆಯವ್ರಿಗೆ. ಇನ್ನು ನಾನು ತಿನ್ನಲ್ಲ ಅಂತ ಹೇಳಿಬಿಟ್ಟು ಮನೆಯವ್ರು ನನಗೆ ಉಪವಾಸ ಇಡೋದಕ್ಕಾಗೋದಿಲ್ಲಲ್ವ, ಹಂಗಾಗಿ ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನು ಮಾಡಿಕೊಡ್ತಾ ಇದ್ದೀನಿ. ಇನ್ನು ಸದ್ಯಕ್ಕೆ ಅಂದರೆ ತುಂಬ ಬೆಟರು, 2 ದಿನಕ್ಕಿಂತ ಇವತ್ತು ಚೆನ್ನಾಗಿದ್ದೀನಿ. ಹೊಟ್ಟೆ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಇದ್ದೀನಿ. ಅದೇ ಹೇಳ್ತಾ ಇದ್ನೆಲ್ಲ, ಸ್ವಲ್ಪ ಮೊಸರನ್ನು ತಿನ್ಕೊಂಡೆ ಟೈಮ್ ಕಳೀತಾ ಇದ್ದೀನಿ, ಹಾಗಾಗಿ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಇನ್ನು ಚಪಾತಿ ಹಿಟ್ಟು ಮತ್ತು ಆಲೂಗೆಡ್ಡೆ ಕೂಡ ಜಾಸ್ತಿ ತಿನ್ನಬಾರ್ದಲ್ವ, ಹಂಗಾಗಿ ನನಗೆ ಬೇಡ ಅಂತ ಹೇಳಿಬಿಟ್ಟು ಇನ್ನು ಅಪ್ಪ ಮಗನಿಗೆ ಮಾತ್ರ ಬಿಸಿ ಬಿಸಿ ಚಪಾತಿ ಮತ್ತು ಪಲ್ಯ ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಗುಂಡನಿಗೂ ಅಷ್ಟೇ ತುಂಬ ಇಷ್ಟ ಚಪಾತಿ ಅಂದರೆ, ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಮಾಡಿದೆ. ಇನ್ನು ಟಿಫನ್ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಸ್ವಲ್ಪ ಎಲ್ಲ, ಇವತ್ತು ಗುರುವಾರ ಅಲ್ವಾ, ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಬೇಗನೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಬೆಳಗ್ಗೆನೇ. ಇನ್ನು ಪಾತ್ರೆ ಕೂಡ ನೋಡ್ಬೋದು, ಪಾತ್ರೆ ಕೂಡ ಎಲ್ಲ ಹಂಗೆ ಇದ್ದು ಇನ್ನು ನಾವೆಲ್ಲ ಹೊರಗಡೆ ಇಟ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನೀಟಾಗಿ ಸಗಣೀರು ಹಾಕೋಣ ಅಂದ್ಕೊಂಡೆ, ಸಗಣೀರು ನೆಲ ಚೆನ್ನಾಗಿತ್ತು, ಬೇಡ ಬಿಡು ಮೋಡ ಕೂಡ ಆಗಿದೆ, ಮಳೆ ಬರುತ್ತೇನೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ನೀರು ಕೂಡ ಕಡಿಮೆ ಇತ್ತು, ನೀರು ಕೂಡ ಇರಲಿಲ್ಲ. ಯಾಕೆಂದರೆ ಇವತ್ತು ನೆಲ ಬಂದುಬಿಟ್ಟು ನಾನು ಫುಲ್ಲು ಒಂದು 7-8 ಕೂಡ ಮೇಲೇ ಫುಲ್ಲು ಮನೆಯೊಳಗೆಲ್ಲ ಕೂಡ ಕೊಡದಲ್ಲಿ ತುಂಬಿ ಒಯ್ದುಬಿಟ್ಟಿದೆ. ಸುಮ್ಮನೆ ಒಯ್ದುಬಿಟ್ಟು ಇನ್ನು ಪೊರಕೆ ತೊಗೊಂಡು ನೀಟಾಗಿ ಗುಡಿಸ್ಕೊಬಂದಿದ್ದೆ. ಮೊನ್ನೆ ಡೀಪ್ ಕ್ಲೀನ್ ಮಾಡ್ಬೇಕಾದ್ರೆ ಫುಲ್ಲು ಮಾಫಾಗಿ ನೀಟಾಗಿ ಒರೆಸಿದ್ದೆ. ಇವತ್ತು ಸುಮ್ಮನೆ ನೀರು ಹಾಕ್ಬಿಟ್ಟು ಇನ್ನು ಲಾಸ್ಟಲ್ಲಿ ಪೊರಕೆಯಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಇನ್ನೊಂದು ಸತಿ ಮಾಫ್ ಹಾಕ್ಬಿಟ್ಟು ಒರೆಸ್ಕೊಂಬಂದಿದ್ದೀನಿ. ಇನ್ನು ಇವತ್ತು ಪೂಜೆ ಮಾಡೋಣ, ಸ್ವಲ್ಪ ಯಾಕೋ ಅದೇ ಮನಸ್ಸು ಯಾಕೋ ಒಂಥರ ಅನ್ನಿಸ್ತಾ ಇತ್ತು, ಹಂಗಾಗಿ ಮಾಡ್ಕೊಳೋಣ ಇವತ್ತು ಪೂಜೆ ಅಂತ ಹೇಳಿಬಿಟ್ಟು ಇನ್ನು ಬೇಗ ಆದಷ್ಟು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಸ್ನಾನಗಿನ ಮಾಡಿಕೊಂಡು ಇನ್ನು ಪೂಜೆ ಎಲ್ಲ ಮುಗಿಸೋಷ್ಟಕ್ಕೆ ಸ್ವಲ್ಪ ಲೇಟೇ ಆಯಿತು. ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 1:15 ಆಗಿದೆ. ಇನ್ನು ಒಂದು ವೀಡಿಯೋ ಪಬ್ಲಿಷ್ ಮಾಡಿಬಿಟ್ಟು ಇನ್ನು ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಯ್ತು ಇವತ್ತು. ಅಂದ್ಕೊಂಡಿದ್ದೆ ಎಲ್ಲ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಪೂಜೆ ಅಂತ ಹೇಳ್ಬಿಟ್ಟು, ಆದರೆ ತುಂಬ ಕೆಲಸ, ಇನ್ನೆಲ್ಲ ಹೊರಗೆ ಎಲ್ಲ ಒರೆಸಿ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಮನೆ ಒಂದು ಕ್ಲೀನ್ ಆಗಿಬಿಟ್ಟು ಪೂಜೆ ಒಂದಾದರೆ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬಿಟ್ಟು ಮಾಡಿದೆ. ಸ್ನಾನ ಮಾಡಿಕೊಂಡು ಸಂಜೆ ಮಾಡೋಣ ಅಂದ್ಕೊಂಡೆ. ಸಂಜೆ ಅಂದರೆ ಆಗಲೇ ಮೂಡೇ ಚೇಂಜ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಯಾವಾಗ ಫ್ರೆಶ್ ಆಗಿರ್ತೀವೋ ಅವಾಗ ದೇವ್ರಿಗೆ ಒಂದು ದೀಪ ಹಚ್ಚಿ ಇಲ್ಲ ಒಂದು ಕಡೆ ಹಚ್ಚಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಪೂಜೆನೂ ಆಯಿತು, ಎಲ್ಲ ಆಯಿತು. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನು ಸಾಂಬಾರಿದೆ. ಇವಾಗ ಇನ್ನೇನು ವಿಸಲ್ ಬರುತ್ತೆ. ಒಂದು ಕಡೆ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ತಂದರು ನಮ್ಮ ಮನೆಯವರು ಹಾಲು ಮೊಸರು. ಇನ್ನು ನನಗೆ ಮೊಸರು ಬೇಕೇ ಬೇಕು, ಇನ್ನು ಸ್ವಲ್ಪ ಹೊಟ್ಟೆ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಮೊಸರನ್ನೇ ತಿಂತಾಯಿದ್ದೀನಿ. ಹಾಲು ಬಂದುಬಿಟ್ಟು ಬೆಕ್ಕಿಗೆ, ಅದಕ್ಕೆ ಬಿಸಿ ಮಾಡಿ ಎತ್ತಿಡ್ತೀನಿ ಒಂದು ಸ್ವಲ್ಪ ಹಾಕ್ಬಿಟ್ಟು. ಚೆನ್ನಾಗಿರ್ತವೆ, ಕೆಡೋದಿಲ್ಲ. ಹಂಗೆ ಇಟ್ಬಿಟ್ರೆ ಪಾಕೆಟಲ್ಲಿ ಕೆಟ್ಟೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಇನ್ನು ಬಿಸಿಗೆ ಇಟ್ಟಿದ್ದೀನಿ. ಸಿಂಪಲಾಗಿ ಪೂಜೆ ಕೂಡ ಆಯಿತು. ಇವತ್ತು ಅಲ್ಲಿ ಗಿಡದಲ್ಲಿ ದಾಸವಾಳ ಹೂವು ಬಿಟ್ಟಿದ್ವಲ್ವ, ಅವು ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ. ಕರೆಕ್ಟಾಗಿ 3 ದಾಸವಾಳ ಬಿಟ್ಟಿದ್ವು, 2 ವೈಟು 1 ಪಿಂಕು, ಹಂಗಾಗಿ ಕಿತ್ಕೊಬಂದೆ. ಇರಲಿ ದೇವರಿಗೆ ಮುಡ್ಸೋಣ ಅಂತ ಹೇಳಿ. ಆಗಲೇ ಸ್ವಲ್ಪ ಬಾಡೋಗ್ಬಿಟ್ಟಿದ್ದಾವೆ, ನೋಡ್ತಾ ಇರ್ಬೇಕು. ತುಳಸಿ ಅಂತೂ ಮಸ್ತ್ ಇದೆ, ತುಳಸಿ ಗಿಡಗಳಂತೂ ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದ್ದಾವೆ ಇಲ್ಲೆಲ್ಲ. ಹೇಳ್ಬೇಕಂದ್ರೆ ರಾಯರಿಗೆ ತುಳಸಿ ತುಂಬ ಇಷ್ಟ ಅಲ್ವಾ, ಮುಡಿಸ್ಬೇಕಾಗಿತ್ತು. ಇನ್ನು ಟೈಮ್ ಕೂಡ ಆಗಿತ್ತಲ್ಲ, ಸುಮ್ಮನೆ ಯಾಕೆ ಮತ್ತೆ ತುಳಸಿ ಎಲೆನ ಕೀಳಬಾರ್ದು ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನು ಅದ್ರ ಸುದ್ದಿ ಹೋಗಲ್ಲ. ಮಸ್ತ್ ಇರುತ್ತೆ, ಆದರೂ ನನಗೆ ಗೊತ್ತಾಗಲ್ಲ, ಮತ್ತು ಯಾಕೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಯಾವ ಟೈಮಲ್ಲಿ ಕೀಳಬೇಕು ಯಾವ ಟೈಮಲ್ಲಿ ಕೀಳಬಾರ್ದು ತುಳಸಿ ಗಿಡನ ಅಂತ ಹೇಳ್ಬಿಟ್ಟು. ಅದು ಈ ಟೈಮಲ್ಲಾದರೂ ಎಲೆ ಕೀಳಬೇಕೋ ಬೇಡ ಅನ್ನೋದು ಕೂಡ ನನಗೆ ಭಯ. ಹಾಗಾಗಿ ನಾನು ಒಂದಿನೂ ನಾನು ತುಳಸಿಗೆ ಕೈ ಹಾಕಿಲ್ಲ. ತುಂಬ ಗಿಡ ಇದ್ದಾವೆ, ಚೆನ್ನಾಗಿದ್ದಾವೆ ತುಳಸಿ ಎಲೆ ಕೂಡ. ಒಟ್ಟು ಕಿತ್ತಿಲ್ಲ ಇನ್ನು, ಅದಕ್ಕೆ ಇನ್ನು ಅಲ್ಲಿ ಹೂವು ಬಿಟ್ಟಿದ್ವಲ್ವ ತೊಗೊಂಬಂದು ಇನ್ನು ಪೂಜೆ ಕೂಡ ಆಯಿತು. ಇವಾಗ ಅನ್ನ ಕೂಡ ಆಗುತ್ತೆ. ಇನ್ನು ಬಿಸಿದು ಒಂದು ಸ್ವಲ್ಪ ಮೊಸರನ್ನ ತಿಂದ್ಕೊಂಡು ಅಂಗನವಾಡಿ ಹತ್ರ ಹೋಗಬೇಕು. ಬೆಳಗ್ಗೆ ಮೇಡಮ್ ಫೋನ್ ಮಾಡಿದರು. ನೆನ್ನೆನೇ 1ನೇ ತಾರೀಕು, ಇವತ್ತು 2ನೇ ತಾರೀಕು. ಇವತ್ತು ಗುರುವಾರ ಬೆಳಗ್ಗೆ ಮಾಡಿದರು, ಇವತ್ತು ಬಾ ಅಂತೇಳ್ಬಿಟ್ಟು 1-2 ಗಂಟೆ 2:15 ಹಂಗೆ ಬಾ ಅಂತೇಳಿದ್ರು. ಇನ್ನು ಜೆರಾಕ್ಸ್ ಕೂಡ ಏನು ಮಾಡಿಸಿಲ್ಲ ನಾನು, ತಾಯಿ ಕಾರ್ಡದೆಲ್ಲ ಜೆರಾಕ್ಸ್ ಮಾಡಿಸ್ಬೇಕು. ಇನ್ನು ನಮ್ಮ ಮನೆಯವ್ರದ್ದು ಆಧಾರ್ ಕಾರ್ಡು, ನಂದು ಆಧಾರ್ ಕಾರ್ಡು ಜೆರಾಕ್ಸ್ ಇದ್ದಾವೆ. ಇವಾಗ ರೇಷನ್ ಕಾರ್ಡ್ ಜೆರಾಕ್ಸು ಮತ್ತು ತಾಯಿ ಕಾರ್ಡ್ ಜೆರಾಕ್ಸು ಬೇಕಂತೆ. ಅದಕ್ಕೆ ಫೋಟೋ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಹೋಗ್ಬೇಕಾದ್ರೆ ಜೆರಾಕ್ಸ್ ಮಾಡಿಸ್ಕೊಂಡು ಹಂಗೆ ತೊಗೊಂಡು ಹೋಗಿ ಕೊಟ್ಬಿಟ್ಟು ಇನ್ನು ಬರೋಣ ಅಂತ ಹೇಳಿ
ನಾವು ಫಸ್ಟ್ಗೆ ವಿಡಿಯೋ ಕ್ಯಾಪ್ಚರ್ಗೆ ಯಾವ ಡ್ರೆಸ್ ಹಾಕಿತ್ತು ಅದೇ ಡ್ರೆಸ್ ಹಾಕಬೇಕು, ಹಂಗಾದ್ರೆ ಮಾತ್ರ ಅದು ಕ್ಯಾಪ್ಚರ್ ತೊಗೊಳುತ್ತೆ. ಅದಕ್ಕೆ ನಾನು ಹೋದ್ಸತಿ ಹೋದಾಗ ಇದೇ ನೈಟಿನೇ ಹಾಕೊಂಡು ಹೋಗಿದ್ದೆ, ಅದಕ್ಕೆ ಇವತ್ತು ಇದೇ ನೈಟಿ ಮತ್ತೆ ಹಾಕೊಂಡು ಹೋಗಿರೋ ವೇಳೆ ಹಾಕೊಂಡು ಹೋಗ್ಬೇಕು, ಹಂಗಾಗಿ ಇವತ್ತು ಇದನ್ನೇ ಹಾಕ್ಕೊಂಡಿದ್ದೀನಿ. ಹಿಂಗಿರುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನಮ್ಮ ಮನೆಯವ್ರು ಜೆರಾಕ್ಸ್ ಮಾಡಿಸ್ಕೊಬಂದರು. ಜೆರಾಕ್ಸ್ ಮಾಡಿಸ್ಕೊಬಂದ ತಕ್ಷಣ ಇನ್ನು ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಹಂಗೆ ಅದೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಂಗೆ ಗುಂಡನ್ನು ಕರ್ಕೊಂಡು ಬರೋಣ ಅಂತ ಹೇಳಿ. ಇನ್ನು ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯ್ತು, ಆಗಲೇ 2:30 ಏನೋ ಹಂಗಾಗಿತ್ತು. ಇನ್ನು ಹೋಗ್ಬಿಟ್ಟು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಫ್ರೆಂಡ್ಸ್, ಈಗ ಟೈಮು 4:15 ಆಗ್ತಾಯಿದೆ. ಇನ್ನು ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಬಂದ್ವಿ. ಹಂಗೆ ಬರಬೇಕಾದ್ರೆ ಗುಂಡನ್ನು ಕೂಡ ಕರ್ಕೊಬಂದು ಜೊತೆಗೆ. ಇನ್ನು ಆಗಲೆಲ್ಲ ಇನ್ನೇನು ಊರೊಳಗೆ ಹೋಗೋದು ಅಂತ ಹೇಳ್ಬಿಟ್ಟು ಇನ್ನು ಬಂದ ತಕ್ಷಣ ನನ್ನ ಫ್ರೆಂಡ್ ಗೀತಾ ಫೋನ್ ಮಾಡಿದ್ದು. ಒಂದು 1/2 ಅವರ್ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ಟೆ ಇಷ್ಟೊತ್ತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ತುಂಬ ವರ್ಷ ಆಯ್ತು ಅನಿಸುತ್ತೆ ಅವಳ ಹತ್ರ ಮಾತಾಡಿ, ತುಂಬ ಗ್ಯಾಪ್ ಆಯಿತು, ಮಾತಾಡೇ ಇರಲಿಲ್ಲ. ಯೂಟ್ಯೂಬ್ ನೋಡ್ತಾ ಇದ್ದಂತ ಹಂಗೆ ನೆನೆಸ್ಕೊಂಡು ಫೋನ್ ಮಾಡಿದ್ದಾಳೆ. ಅವಳು ಬಂದುಬಿಟ್ಟು ಡಿಗ್ರಿ ಫ್ರೆಂಡ್ಸು. ಅವಾಗೆಲ್ಲ ಚೆನ್ನಾಗೇ ಖುಷಿಯಾಗಿ ಇರ್ತಿದ್ವಿ. ನಾವು ಹಾಸ್ಟೆಲಲ್ಲಿದ್ವಿ, ಅವಳು ಊರಿಂದ ಓಡಾಡ್ತಾ ಇದ್ಲು ದುರ್ಗದ ಹತ್ರ. ಎಲ್ಲ ನೆನೆಸ್ಕೊಂಡು ಇಷ್ಟೊತ್ತು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಇದು ಮಾಡಿದೆ. ತುಂಬ ದಿನ ಆಯಿತು, ಯಾರ್ದು ಕೂಡ ಕಾಂಟ್ಯಾಕ್ಟ್ ಇಲ್ಲ ಜಾಸ್ತಿ. ಇನ್ನು ಇರೋದು ಅವಳೊಬ್ಬಳೇ, ನನಗೆ ಇವಾಗ ಡಿಗ್ರಿ ಫ್ರೆಂಡಲ್ಲಿ ಅವಳೊಬ್ಬಳೇ ಕಾಂಟ್ಯಾಕ್ಟ್ ಇರೋದಿನ್ನು ಯಾರು ಕೂಡ ಇಲ್ಲ. ಸದ್ಯ ನಂಬರ್ ಆದರೆ ಇಟ್ಕೊಂಡಿದ್ದಾಳೆ. ನಂಬರ್ ಒಂದು ಸತಿ ಮಿಸ್ ಆದ್ರಂತೂ ಮತ್ತೆ ತುಂಬ ಕಷ್ಟ ಹುಡ್ಕೋದು ಅವರು ನಂಬರ್ಗಳು. ಸುಮಾರು ನಂಬರ್ ಇದ್ದು ನನ್ನ ಫ್ರೆಂಡ್ಸ್ದವೆಲ್ಲ ಕೂಡ ಹಳೆ ಬೇರೆ ನಂಬರ್ ಇತ್ತು ಫಸ್ಟಿಗೆ, ಆ ನಂಬರಲ್ಲಿದ್ದು ಅದರಲ್ಲಿದ್ದು. ಇನ್ನು ಆ ಫೋನ್ ಕೆಟ್ಟೋಗ್ಬಿಟ್ಟು ನಂಬರೇ ಸಿಗ್ದಿದ್ದಂಗೆ ಆಗ್ಬಿಟ್ಟಿದ್ದಾವೆ. ಇನ್ನು ಅವಳ ಹತ್ರ ಕೂಡ ಇಲ್ಲ ಯಾರು. ಅದಕ್ಕೆ ಇಷ್ಟೊತ್ತು ಮಾತಾಡ್ತಾ ಇದ್ವಿ, ಯಾರಾದರೂ ಅವಳು ಕಾಂಟ್ಯಾಕ್ಟ್ ಇದ್ದಾರಾ ಅಂತ ಹೇಳ್ಬಿಟ್ಟು. ಅವಳಿಗೂ ಕೂಡ ಯಾರು ಕಾಂಟ್ಯಾಕ್ಟ್ ಇಲ್ಲ ಸದ್ಯ. ಎಲ್ಲ ಚೆನ್ನಾಗಿ ಮಾತಾಡಿ ಇನ್ನು ಇವಾಗ ಫೋನ್ ಇಟ್ಟೆ. ಎಷ್ಟು ಖುಷಿ ಆಗುತ್ತಲ್ವ, ಹೈಸ್ಕೂಲ್ ಫ್ರೆಂಡ್ ಆಗಲಿ ಡಿಗ್ರಿ ಫ್ರೆಂಡ್ ಆಗಲಿ, ಸ್ವಲ್ಪ ನಮಗೆ ಎಲ್ಲ ದೂರ ಆಗಿಬಿಟ್ಟಿರ್ತಾರಲ್ವ, ಹಿಂಗೆ ಸಡನ್ನಾಗಿ ಫೋನ್ ಮಾಡಿದಾಗ ವಿಚಾರಿಸಿದಾಗ ತುಂಬ ಖುಷಿ ಆಗುತ್ತೆ. ಇನ್ನು ಮಾತಾಡಿದೆ. ಮತ್ತು ಇವಾಗ ಅಡುಗೆ ಕೆಲಸ ಏನೇನಿಲ್ಲ ಸದ್ಯಕ್ಕೆ. ಇನ್ನು ಎಲ್ಲ ಕೂಡ ಇದೆ. ಚಪಾತಿ ಇದೆ, ಮತ್ತು ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಇದೆ, ಸಾಂಬಾರಿದೆ. ಮಧ್ಯಾಹ್ನನೇ ಹೋಗ್ಬೇಕಾದ್ರೆ ಅನ್ನ ಮಾಡಿಟ್ಟೋಗಿದೆ, ಬಿಸಿದ ಅನ್ನ ಕೂಡ ಐತೆ. ಇವಾಗೇನೇನಿಲ್ಲ, ಎಲ್ಲ ಕೆಲಸನೂ ಮುಗಿದಿದೆ ಸದ್ಯ. ಆರಾಮಾಗಿದ್ದೀನಿ ಇವಾಗ. ಏನಂದರೆ ಮನೆಯೆಲ್ಲ ಕ್ಲೀನಾಗಿದೆ. ಇವಾಗ ಸದ್ಯಕ್ಕೆ ಏನು ಕೆಲಸ ಇಲ್ಲ. ಗುಂಡನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು, ಅವನ ಜೊತೆ ಮಾತಾಡ್ಕೊಂಡು ಆರಾಮಾಗಿರ್ತೀನಿ. ಬೆಕ್ಕಿಗೆ ಹಾಲು ಹಾಕಿಲ್ಲ ಇನ್ನು. ಬೆಳಗ್ಗೆ ಹಾಲು ತರಿಸ್ಬೇಕಿತ್ತು, ನಮ್ಮ ಮನೆಯವ್ರು ಹೋಗೋದು ಲೇಟ್ ಆಯ್ತಲ್ಲ. ಮೊಟ್ಟೆ ಇತ್ತು, ಮೊಟ್ಟೆ ಬೇಯಿಸಿ ಇಟ್ಟಿದ್ದೆ, ಚೆನ್ನಾಗಿ ತಿಂದುಬಿಡ್ತಾ. ಮತ್ತು ಇವಾಗ ಆಗಲೇ ಅದೇ ಬೇಕು ಅನ್ನೋ ಒಂದು ಇದರಲ್ಲಿ ಕೇಳ್ತಾ ಇದೆ ನನ್ನನ್ನು. ಅದಕ್ಕೆ ಹಾಲು ಕಾಯಿ ಸಿಕ್ಕಿದ್ದೀನಿ. ಇವಾಗ ಸ್ವಲ್ಪ ಹಾಕಬೇಕು. ಹಾಲನ್ನು ಕಲಸಿಟ್ರೆ ಸ್ವಲ್ಪ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೂ ಹೊಟ್ಟೆ ಕೂಡ ತುಂಬ ಥರ ಅನಿಸುತ್ತೆ. ಬರೀ ಹಾಲು ಕುಡಿದ್ರೆ ಒಂಥರ ಹೊಟ್ಟೆ ಸಂಕಟ ಥರ ಆಗುತ್ತೆ. ಹಾಲನ್ನು ಕಲಸಿಟ್ರೆ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೆ ಕಲಸಿಡ್ತೀನಿ ಅಷ್ಟು. ಬಾ ಕಲಸಿಡ್ತೀನಿ, ಬಾ ತಿಂತೀಯಾ ಖುಷಿ? ಹಾಂ, ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಮತ್ತು ನನಗೆ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಗುಂಡನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವನಿಗೆ ಏನಾದರೂ ಸ್ವಲ್ಪ ಹೇಳ್ಕೊಟ್ಕೊಂಡು ಹಂಗೆ ಟೈಮ್ ಆಯಿತು. ವೀಡಿಯೋ ಅಂತೂ ಮಾಡೋದಕ್ಕಾಗಲಿಲ್ಲ. ಮತ್ತು ಇವತ್ತು ಶುಕ್ರವಾರ, ಮತ್ತು ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಎದ್ದು ಬಂದ ತಕ್ಷಣ ನಾನು ಏನೇನು ಕೆಲಸ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಕಂಪಲ್ಸರಿ ಇಷ್ಟು ಕೆಲಸ ನನಗೆ ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಕಾಮನ್ ಬಿಡಿ. ಅಂದರೆ ಏನಾದರೂ ಸ್ವಲ್ಪ ಬೇಗ ಎದ್ರಂತೂ ನಮ್ಮ ಪಟ ಎಲ್ಲ ಒಂದು ಕಡೆಯಿಂದನೂ ಕೆಲಸ ಮಾಡ್ಕೊಬರ್ತೀವಿ. ಇಲ್ಲ ಸ್ವಲ್ಪ ಟೈಮ್ ಆಚೆ ಈಚೆ ಅಂತಂದರೆ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗ್ಬಿಡ್ತೀವಿ. ಹಾಗೆ ಇವತ್ತು ಬಂದುಬಿಟ್ಟು ನಾನು ಬೇಗನೆ ಬಂದೆ. ಬೇಗನೆ ಎಚ್ಚರಿಕೆ ಆಯಿತು. ಮೊನ್ನೆ ಎಲ್ಲ ಒಂದು 5:30 ಹಂಗೆ ಅಲಾರಾಮ್ ಇಟ್ಬಿಟ್ಟಿದ್ದೀನಿ. ನೋಡೋಣ ಎದ್ದೇಳ್ತೀನಿ, ಇಲ್ಲಾಂದರೆ ಸುಮ್ಮನೆ ಆಫ್ ಮಾಡಿಬಿಟ್ಟು ಒಂದು 6 ಗಂಟೆಗಾದರೂ ಎಚ್ಚರಿಕೆ ಆಗಲಿ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಟಿದ್ದೆ. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವರು ಯಾವಾಗ ಎದ್ದಿದ್ರೆ ಎದ್ಬಿಟ್ಟು ಇನ್ನು ಚಾರ್ಜಿಗೆ ಇಟ್ಟಿದ್ರು ನನ್ನ ಫೋನು. ಅದು ಸುಮ್ಮನೆ ಗುಯ್ ಅಂತ ಆಯ್ತು. ಏನು ಸೌಂಡಿಂಗ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ, ಅಲಾರಾಮ್ ಬಡ್ಕೊತಾ ಇತ್ತು. ಇನ್ನು ಎದ್ಬಿಟ್ಟು ಫೋನ್ ತೊಗೊಂಡು ಬಂದು ಸ್ವಲ್ಪ ಹೊತ್ತು ಹಿಂಗೆ ನೋಡ್ತಾ ಇದ್ದೆ. ಮತ್ತು ಕಮೆಂಟ್ಸ್ ಎಲ್ಲ ಒಂದು ಕಡೆಯಿಂದ ಓದ್ಕೊ ಬರ್ತಾ ಇದ್ನ. ಇನ್ನು ಅಲ್ಲೇ ಸ್ವಲ್ಪ ಟೈಮ್ ಆಯಿತು. ಇನ್ನು ಫುಲ್ ಆಗಲೇ ಬೆಳ್ಳಗೆ ಕೂಡ ಆಯ್ತಲ್ಲ, ಇನ್ನು ಬಿಡು ಹೋಗೋಣ, ಇನ್ನೇನು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಎದ್ದು ಬೇಗ ಬಂದೆ. ಇನ್ನು ಬಂದ ತಕ್ಷಣವೇ ನಾನು ಸ್ವಲ್ಪ ತೋಟ ಇದೆಲ್ಲ ಈ ಕಡೆ ಎಲ್ಲ ಸುತ್ತಾಡ್ತಾ ಇರ್ತೀನಿ, ವಾತಾವರಣ ಎಲ್ಲ ನೋಡ್ತಾ ಇರ್ತೀನಿ. ನವಿಲಂತೂ ಸಿಕ್ಕಾಬಟ್ಟೆ ನವಿಲು. ನಾನು ಯಾವಾಗ ವೀಡಿಯೋ ಮಾಡೋಕ್ಕೆ ಹೋಗ್ತೀನೋ ಆವಾಗಲೇ ಹೋಗ್ಬಿಡ್ತವೆ. ಅವಕ್ಕೊಂಚೂರು ಯಾರಾದರೂ ಮನುಷ್ಯರನ್ನ ಕಂಡ್ರೆ ಸಾಕು, ಒಂದು ನವಿಲು ಕೂಡ ಇರೋದಿಲ್ಲ, ಗುಂಪಾಗಿ ಓಡ್ಬಿಡ್ತವೆ.
ಅವನ್ನ ನೋಡಿಕೊಂಡು ಮತ್ತು ಬೆಳಗಿನ ಜಾವಂತೂ ಚೆನ್ನಾಗಿರುತ್ತೆ ವೆದರ್ ಮಾತ್ರ. ಪಕ್ಷಿ ಮತ್ತು ಕೋಗಿಲೆ ಅವೆಲ್ಲ ಕೂಡ ಕೂಗ್ತಾ ಇರ್ತವೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಏನಿಲ್ಲಂದ್ರೂ ಒಂದು 1/4 ಗಂಟೆ 20 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ತಲೆ ಬಾಚ್ಕೊಂಡು ಇನ್ನು ಫ್ರೆಶ್ ಅಪ್ ಆಗಿ ಇವಾಗ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಒಳಗಡೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಬಂದೆ. ಇನ್ನು ಒಳಗಡೆ ಕ್ಲೀನ್ ಮಾಡ್ಕೊಬಂದಮೇಲೆ ಇವಾಗ ಹೊರಗೆಲ್ಲ ಗುಡಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಅಂಗಳ ಕೂಡ ಅಷ್ಟೇ ಫುಲ್ಲು ಹುಲ್ಲು ಬೆಳೆದ್ಬಿಟ್ಟಿದೆ. ಇದು ತೆಗೆಯೋಣ ಅಂದರೂ ಕೂಡ ಸುಮ್ಮನೆ ತುಂಬ ಮತ್ತು ರಿಸ್ಕ್ ಆಗುತ್ತೆ. ಯಾಕೆಂದರೆ ಹುಲ್ಲೆಲ್ಲ ಕೆತ್ತಿಬಿಟ್ರೆ ಮಳೆ ಬಂದ್ರಂತೂ ಇನ್ನು ಮುಗ್ದು ಹೋಯ್ತು. ಮಳೆ ನೀರೆಲ್ಲ ಕೂಡ ಅಂಗಳದಲ್ಲೇ ಬರ್ತಾ ಇರ್ತಾವಲ್ಲ, ಫುಲ್ಲು ಕೆಸರಂದ್ರೂ ಸಿಕ್ಕಾಪಟ್ಟೆ ಕೆಸರಾಗ್ಬಿಡುತ್ತೆ. ಹೆಜ್ಜೆ ಕೂಡ ಇಡೋದಕ್ಕಾಗೋದಿಲ್ಲ. ಇದು ನೆಲ ಎಂಥದಂದರೆ ಮಳೆ ಬಂದಾಗ ಫುಲ್ಲು ಕಚ್ಕೊಬಿಡುತ್ತೆ ಕಾಲಿಗೂ ಎಲ್ಲದಕ್ಕೂ ಕೂಡ. ಒಂದೊಂದು ಸತಿ ಗಾಡಿಗಳು ಕೂಡ ಹೋಗೋದಿಲ್ಲ ಆ ಪರಿಸ್ಥಿತಿ. ಆಮೇಲೆ ಮಳೆ ಬಿಟ್ಟು 1 ಅವರ್ 2 ಅವರ್ ಆದಮೇಲೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಹಂಗೆ ಅದಕ್ಕೆ ಬೇಡ ಬಿಡು ಇದ್ದರೆ ಇರಲಿ ಅಂತ ಹೇಳಿಬಿಟ್ಟು ಸಾಕು, ರಂಗೋಲಿ ಹಾಕೋ ಹತ್ರ ಮಾತ್ರ ಸ್ವಲ್ಪ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಮ್ಮ ಮನೆಯವ್ರಿಗೆ ಹೇಳ್ದೆ ಫಸ್ಟಿಗೆ, ಅವ್ರಿದ್ಬಿಟ್ಟು ಮನೆ ಮುಂದೆ ಹುಲ್ಲು ಎಲ್ಲ ಬೆಳೆದ್ರೆ ಚೆನ್ನಾಗಿರುತ್ತೆ, ಸುಮ್ಮನೆ ನಿನಗೇನು ಗೊತ್ತು ಅಂತ ಇದ್ದರು. ಸರಿ ಬಿಡು ಇರಲಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಸುಮ್ಮನೆ ಆದೆ. ಇನ್ನು ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಕೂಡ ಮಾಮೂಲಿ ದಿನ ಇದ್ದಂಗೆ, ನೆನ್ನೆ ಗುರುವಾರ ಅಲ್ವಾ, ನೆನ್ನೆ ಗುರುವಾರ ಎಲ್ಲ ಕೂಡ ಫುಲ್ಲು ನೀಟಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡಿದೆ, ಎಲ್ಲ ಒರೆಸ್ಬಿಟ್ಟು. ಇವತ್ತೇನು ಮಾಫ್ ಆಗಲಿ ಏನು ಕೂಡ ಕೆಲಸ ಇಲ್ಲ. ಸುಮ್ಮನೆ ಬಾಗಿಲು ತೊಳೆದ್ಬಿಟ್ಟು ಇನ್ನು ಅಂಗ್ಳಕ್ಕೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಇಷ್ಟೇ ಸಿಂಪಲಾಗಿರುತ್ತೆ. ನಾವು ಒಂದಿನ ಮುಂಚೆ ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ತುಂಬ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಒಂದೇ ದಿನ ಅಂತಂದರೆ ಸ್ವಲ್ಪ ಇದಾಗುತ್ತೆ. ಇವಾಗ ಹಬ್ಬ ಆಗಲಿ ಹರಿದಿನ ಆಗಲಿ ಸದ್ಯಕ್ಕೆ ಏನಿಲ್ಲ ಅಲ್ವಾ, ಹಾಗಾಗಿ ನಡೆದು ಹೋಗುತ್ತೆ. ತೀರಾ ಹಬ್ಬದ ಟೈಮಲ್ಲಿ ಇವಾಗ ಅಂತಂದರೆ ಪ್ರತಿಯೊಂದು ಕೂಡ ಡೈಲಿ ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನಂತೂ ಈ ಟೈಮಲ್ಲಿ ಜಾಸ್ತಿ ಏನು ಕೂಡ ರಿಸ್ಕ್ ತಗೊಳಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ನನಗೂ ಕೂಡ ಟೈಮ್ ಬೇಕು. ಹಾಗಾಗಿ ಫ್ರೀ ಇದ್ದಾಗಂತೂ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ನಾನು ಇವಾಗ ಕೆಲಸ ಇಲ್ಲಲ್ವ, ಫ್ರೀಯಾಗಿ ಕೂತ್ಕೊಳ್ಳೋಣ, ಫ್ರೀಯಾಗಿರೋಣ, ರೆಸ್ಟ್ ಮಾಡೋಣ ಅಂತ ಇಲ್ಲ. ಆರಾಮಾಗಿ ಕೆಲಸ ಮಾಡ್ಕೊತೀನಿ ನಿಧಾನಕ್ಕೆ. ಆಮೇಲೆ ತೀರಾ 1 ಗಂಟೆ 1.5 ಗಂಟೆ ಹಾಫ್ ಆನ್ ಅವರ್ ಹಿಂಗೆ ಉಳ್ಳಾಡೋದು, ಒಂದು ಹಾಫ್ ಆನ್ ಅವರ್ ಹಿಂಗೆ ವಾಕ್ ಮಾಡೋದು, ಮತ್ತು ವೀಡಿಯೋ ಎಡಿಟಿಂಗ್ ಇದ್ದರೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಟೈಮ್ ಹೋಗ್ತಾ ಇದೆ. ಸದ್ಯಕ್ಕೆ ಇನ್ನೊಂದು 2 ತಿಂಗಳು ಏನಾದರೂ ಫ್ರೀ ಇರ್ತೀನಿ ಅಷ್ಟೇ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ತಲೆಗೆಲ್ಲ 106 ಯೋಚನೆಗಳು ಓಡ್ತಾ ಇರ್ತವೆ, ಹೆಂಗೋ ಏನೋ ಎತ್ತ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈಗ ಆರಾಮಾಗಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಬ್ಲೆಸ್ ಮಾಡ್ತಾಯಿದ್ದೀರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ಬಂದುಬಿಟ್ಟು ಇವಾಗ 4 ಮಂತ್ಸ್ ಕಂಪ್ಲೀಟ್ ಆಗಿ ಇವಾಗ 5 ಮಂತ್ಸ್ ಆಗ್ತಾಯಿದೆ. ಇನ್ನೇನು 5 ಮಂತ್ಸ್ ರನ್ನಿಂಗ್ ಇವಾಗ. ನೆಕ್ಸ್ಟು ಇನ್ನೊಂದು 15 ದಿನ ಬಿಟ್ಕೊಂಡು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಇನ್ನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಇನ್ನೊಂದು 2 ತಿಂಗಳು ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಮತ್ತೆ ಅಮ್ಮರೂರಿಗೆ ಹೋಗ್ಬೇಕಾಗುತ್ತೆ. ಅವಾಗ ಹೋಗಿ ಮತ್ತೆ ಅಲ್ಲಿ ಎಷ್ಟು ದಿನನೋ ಏನೋ ಅದು ಒಂದಿದು. ಹೆಣ್ಮಕ್ಳಿಗೆ ನಿಜ ಒಂದು ಟೆನ್ಷನ್ ಅಲ್ಲ ಬಿಡಿ, ಒಂದು ಕ್ಲಿಯರ್ ಆಯ್ತು ಅಂದಮೇಲೆ ಮತ್ತೆ ಇನ್ನೊಂದು ಆಗಲೇ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಆ ಕಡೆ ಹೋದರೆ ಈ ಕಡೆ ನಮ್ಮ ಮನೆಯವ್ರ ಚಿಂತೆ, ಅಯ್ಯೋ ಏನೋ ಒಂಥರ ಜೀವನನೇ ಏನಪ್ಪ ಹಿಂಗೆ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೆ ನೋಡಿ ಬೇಗ ಬೇಗ ಎಲ್ಲ ಜೀವನದಲ್ಲಿ ಯಾವ ಏಜ್ಗೆ ಮಕ್ಕಳಾಗಬೇಕು ಆ ಏಜ್ಗೆ ಮಕ್ಕಳಾಗ್ಬಿಟ್ಟು ದೊಡ್ಡವ್ರನ್ನ ಮಾಡಿಕೊಂಡು, ಸದ್ಯ ಅಪ್ಪ ಅಮ್ಮ ಇದ್ಬಿಟ್ರಂತೂ ಬೇಗ ಸಾಕೊಟ್ಬಿಡ್ತಾರೆ. ಒಂದು ಸ್ವಲ್ಪ ಅವರಿಲ್ಲ ಅಂತಂದರೆ ತುಂಬ ಕಷ್ಟ. ಆದರೂ ಕೂಡ ಸದ್ಯ ನನ್ನ ಒಂದು ಇದರಲ್ಲಿ ಏನು ಅನ್ನಿಸ್ಲಿಲ್ಲ ನನಗೆ. ಇವಾಗಲೂ ಅಷ್ಟೇ ಪರವಾಗಿಲ್ಲ, ಹೆಂಗೋ ನೋಡ್ಕೊತಾರೆ ಸಾಕ್ತಾರೆ ಅನ್ನೋ ಒಂದು ಧೈರ್ಯ ಇದೆ. ಸಾಕು, ಒಂದು ಸ್ವಲ್ಪ ಒಂದು 5 ತಿಂಗಳ ಆ ಥರ ಆದರೆ ಸಾಕು, ಇನ್ನು ನಾವೇ ನೋಡ್ಕೊಂಡ್ಬಿಡ್ತೀವಿ. ಹೆಂಗೆ ನಡೆದೋಗುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇಂಥ ಟೈಮಲ್ಲಿ ಆ ಯೋಚನೆ ಇದ್ದೇ ಇರುತ್ತೆ. ಅಂದರೆ ಅಪ್ಪ ಅಮ್ಮ ಇಲ್ದಿರೋರ್ಗೂ ಮತ್ತು ಸ್ವಲ್ಪ ಯಾರು ನೋಡ್ಕೊಳ್ದೇ ಇರೋರಿಗೆ ಸ್ವಲ್ಪ ಆ ಯೋಚನೆ ಇರುತ್ತೆ. ಫುಲ್ ಫ್ಯಾಮಿಲಿ ಸಪೋರ್ಟ್ ಇದ್ದು ಅಪ್ಪ ಅಮ್ಮ ಇದ್ದು ಚೆನ್ನಾಗೇ ಇರೋರಿಗೆ ತುಂಬ ಚೆನ್ನಾಗೇ ಅವರು ಆ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮಂಥವ್ರಿಗಂತೂ ಅಸಲು ಒಂದೊಂದು ಸತಿ ಎಷ್ಟೇ ಖುಷಿ ಇದ್ದರೂ ಕೂಡ ಆ ಖುಷಿನ ನಮಗೆ ಮನಸ್ಪೂರ್ವಕವಾಗಿ ಅದನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಹಂಗಿರುತ್ತೆ ಪರಿಸ್ಥಿತಿ ಆಗಲಿ ಸಿಚುವೇಶನ್ ಆಗಲಿ. ಆದರೂ ಏನೇ ಆಗಲಿ ಎಲ್ಲ ಕೂಡ ನಮ್ಮ ಮೇಲೆ ಡಿಪೆಂಡು. ನಾವೇ ಇದು ಮಾಡ್ಕೋಬೇಕು, ಧೈರ್ಯವಾಗಿರಬೇಕು, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಇನ್ನು ನಮಗೆ ನಾವೇ ತಾನೆ, ಇನ್ನು ಯಾರೇ ಹೇಳಿ ಇನ್ನು ಯಾರು ಕೂಡ ಇರೋದು ಆಗೋದೂ ಇಲ್ಲ. ಇನ್ನು ನಾವು ಒಂದು ಪಾಪುಗೆ ಜನ್ಮ ಕೊಡ್ತಾಯಿದ್ದೀವಿ, ಒಂದು ಪಾಪನ ನಮ್ಮ ಹೊಟ್ಟೆಯಲ್ಲಿ ಒಂದು ಜೀವ ಬೆಳೀತಾ ಇದೆ ಅಂತಂದರೆ ಅದು ಹೊಟ್ಟೆಯಿಂದ ಹೊರಗೆ ಬಂದು ಅದು ಒಂದು ನಮ್ಮ ಕೈಗೆ
ಸಿಗೋವರೆಗೂ ಕೂಡ ಎಲ್ಲ ಕೂಡ ಪ್ರತಿಯೊಂದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ ಜೀವನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ನಮ್ಮ ಕೈಯಲ್ಲಿರುತ್ತೆ. ಹಂಗಾಗಿ ಏನೋ ಇದ್ದರೂ ಕೂಡ ಏನು ಚಿಂತೆ ಮಾಡ್ದಂಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರೋಗ್ಯದ ಕಡೆ ಗಮನ ಕೊಟ್ಟು ಆಮೇಲೆ ಇದ್ದಿದ್ದೇ ಮಾಮೂಲಿ ಯೋಚನೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಾವೇ ಯೋಚನೆ ಮಾಡ್ಕೊಂಡು ಇದಿರಬೇಕು. ಬಟ್ ನಿಮ್ಮ ಕಮೆಂಟ್ಸ್ಗಳು ನೋಡಿದಂದ್ರೂ ನನಗೆ ನಿಜವಾಗ್ಲೂ ಒಂಥರ ಎನರ್ಜಿ ಎಲ್ಲಿ ಇಲ್ದಿರೋದು ಕೂಡ ಬರ್ತಾ ಇರುತ್ತೆ. ಹಂಗಾಗಿ ನೀವಿದ್ದೀರಾ ಅನ್ನೋ ಒಂದು ಧೈರ್ಯಕ್ಕೆ ನಾನು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತೀನಿ. ಏನು ಗೊತ್ತಾ, ಯಾವಾಗಲೂ ಒಂಟಿಯಾಗಿದ್ರಂತೂ ಏನೇನೋ ಯೋಚನೆ ಬರ್ತಾ ಇರ್ತವೆ. ಬಟ್ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಮತ್ತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿಕೊಂಡು ಮತ್ತು ಫೋನ್ ಕೂಡ ಮಾಡ್ತೀರಾ. ನನಗಂತೂ ಸಾವಿತ್ರಿ ಸಿಸ್ಟರ್ ಅಂತೂ 2 ದಿನಕ್ಕೊಂದ್ಸತಿ ಫೋನ್ ಮಾಡ್ತಾನೆ ಇರ್ತಾರೆ. ಅವ್ರ ಮಾತು, ಅವರು ಒಂದು ಇದು ನನಗೆ ತುಂಬ ಎನರ್ಜಿ ಕೊಡ್ತಾ ಇರುತ್ತೆ. ಅವರಷ್ಟೇ ಚೆನ್ನಾಗಿ ನನಗೆ ಇದು ಮಾಡ್ತಾ ಇರ್ತಾರೆ. ಇಷ್ಟೇ ಸಾಕು, ಇನ್ನೇನು ಬೇಕು ಹೇಳಿ ಅಂದ್ಕೊಂಡು ಆರಾಮಾಗೆ ಇನ್ನು ಟೈಮ್ ಕಳೀತಾ ಇದ್ದೀನಿ. ಇನ್ನು ವ್ಲಾಗಿಗೆ ಬಂದರೆ ನೋಡ್ತಾ ಇರ್ಬೋದು, ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಕೆಲಸ ಎಲ್ಲ ಆದಮೇಲೆ ಒಂದು ಫುಲ್ಲು ಗ್ಲಾಸ್ ತುಂಬ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊತೀನಿ. ತೀರಾ ಬಿಸಿ ನೀರಲ್ಲ, ಉಗುರು ಬೆಚ್ಚಗೆ ಮಾಡಿಕೊಂಡು ಇನ್ನು ನೀರು ಕುಡಿಯೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಟೀ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಮಾತಾಡ್ತಾ ವ್ಲಾಗೇ ಮುಗೀತು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.